ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ರೆಂಟಲ್ ಇನ್ಕಮ್ ಅಂತಲೇ ಹೇಳ್ಬೋದು. ಆ ಥರ ಒಂದು ಪ್ರಾಪರ್ಟಿನ ಇವತ್ತು ನಾನು ಈ ಕಡೆ ಮಾಗಡಿ ರೋಡ್ಗೆ ಡಿ ಗ್ರೂಪ್ ಎಂಪ್ಲಾಯೀಸ್ ಲೇಔಟ್ ಅಂತ ಬರುತ್ತೆ. ಆ ಒಂದು ಲೇಔಟಲ್ಲಿ ಒಂದು 28/40 ನಿಮಗೆ ಟೋಟಲ್ 1120 ಅಡಿಯಲ್ಲಿ ಕಟ್ಟಿರೋ ಒಂದು ಪ್ರಾಪರ್ಟಿನ ತೋರಿಸ್ಕೊಡೋಕ್ಕೆ ಇವತ್ತು ಬಂದಿದ್ದೀನಿ. ಪ್ಯೂರ್ಲಿ ರೆಂಟೆಡ್ ಇನ್ಕಮ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಯಾಕಂದರೆ 2 BHK ಮನೆ, 1 2 BHK ಮನೆ ಅವೈಲೇಬಲ್ ಇರುತ್ತೆ. ಬೇಕಾದ್ರೆ ನೀವು ಇದ್ಕೊಂಡು ಮಿನಿಮಮ್ ಅಂದ್ರೂ ಈ ಒಂದು ಏರಿಯಾದಲ್ಲಿ ಇನ್ನೂ 2 ಮನೆಗೆ, ಅಂದರೆ ಒಂದು 3 BHK, ಇನ್ನೊಂದು 2 BHK ಮನೆಗೆ ರೆಂಟೆಡ್ ಕೊಡ್ತೀನಿ ಅಂದ್ರೂ ಆರಾಮ್ಸೆ 40,000 ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಇದ್ಕೊಂಡು, ನೀವಿಲ್ಲ ಅಂದ್ಕೊಂಡ್ರೆ ಮಿನಿಮಮ್ 60,000 ರೆಂಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರ ಓನರ್ ಕೋಟಿಂಗ್ ಪ್ರೈಸ್ ಈಗಲೇ ಹೇಳ್ಬಿಡ್ತೀನಿ. ಓನರ್ ಕೋಟಿಂಗ್ ಪ್ರೈಸ್ 2,10,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಸೊ ನಾನು ಕಂಡಂಗೆ ಈ ಒಂದು ಏರಿಯಾದಲ್ಲಿ ಈ ಒಂದು ಬಜೆಟಲ್ಲಿ ಮನೆ ಸಿಗ್ತಾ ಇರೋದು ಸ್ವಲ್ಪ ಕಡಿಮೆ ಅಮೌಂಟ್ ಅಂತಲೇ ಹೇಳ್ಬೋದು, ಲೋ ಬಜೆಟ್ ಅಂತಲೇ ಹೇಳ್ಬೋದು. ಅದು 28/40 ಮೆಷರ್ಮೆಂಟ್ಗೆ 2.10 CR ಕೋಟ್ ಮಾಡ್ತಾವ್ರೆ, ಅಂದರೆ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ನಿಮಗೆ ಫ್ರಂಟ್ ಎಲಿವೇಷನ್ ಎಲ್ಲ ತೋರಿಸಿದ್ದೀನಿ. ಲೆಫ್ಟ್ ಸೈಡು ರೈಟ್ ಸೈಡಿಂದ, ಜೊತೆಗೆ ಪಾರ್ಕಿಂಗ್ ತೋರಿಸಿದ್ದೀನಿ. ಪಾರ್ಕಿಂಗಲ್ಲಿ ನೀವು ಆರಾಮ್ಸೆ 2 ಕಾರ್ನ ನಿಲ್ಲಿಸ್ಕೊಬೋದು ನೀಟಾಗಿ. ಆ ಥರ ಸ್ಪೇಷಿಯಸ್ ಆಗಿ ಪಾರ್ಕಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಗ್ರೌಂಡ್ ಫ್ಲೋರ್ ಆಲ್ರೆಡಿ ಎಂಟ್ರಿ ಆಗಿದೆ. ಒಂದು 2 BHK ಮನೆ ಹೇಳ್ದಂಗೆ 2 BHK ಮನೆ ಅವೈಲೇಬಲ್ ಇರುತ್ತೆ. ವಿತ್ ವುಡ್ ವರ್ಕು, POP ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಗಾಳಿ ಬೆಳಕು ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಗ್ರೌಂಡ್ ಫ್ಲೋರಲ್ಲಿ ಅಟ್ಯಾಚ್ ಬಾತ್ರೂಮ್ ಅವೈಲೇಬಲ್ ಇರೋದಿಲ್ಲ, ಓನ್ಲಿ ಕಾಮನ್ ಬಾತ್ರೂಮು. ಯಾಕಂದರೆ 2 BHK ಮನೆ ಬಂದಿರೋದ್ರಿಂದ, ಜೊತೆಗೆ ಪಾರ್ಕಿಂಗ್ ಪ್ರೊವೈಡ್ ಮಾಡಿರೋದ್ರಿಂದ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೊಡೋಕೆ ಹೋದರೆ ಸ್ವಲ್ಪ ಇಕ್ಕಟ್ಟಾಗುತ್ತೆ. ಆ ಒಂದು ಉದ್ದೇಶಕ್ಕೆ ಅವರು ಓನ್ಲಿ ಕಾಮನ್ ಬಾತ್ರೂಮ್ ಮಾತ್ರ ಪ್ರೊವೈಡ್ ಮಾಡಿದ್ದಾರೆ. ನೀವು ಇದನ್ನು ರೆಂಟ್ ಕೊಟ್ಟರೆ ಮಿನಿಮಮ್ ಅಂದರೂ 18,000 - 20,000 ರೂಪಾಯಿ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಏರಿಯಾದಲ್ಲಿ. ಅದು ಇಷ್ಟು ಸ್ಪೇಷಿಯಸ್ ಆಗಿ ಇರೋದ್ರಿಂದ ನಿಮಗೆ 100% ಆಗಿ ಆ ಒಂದು ರೆಂಟೆಡ್ ಅಮೌಂಟ್ನ ಪಕ್ಕ ಕೊಡ್ತಾರೆ ಅಂತಲೇ ಹೇಳ್ಬೋದು. ಬನ್ನಿ, ಈಗ ಗ್ರೌಂಡ್ ಫ್ಲೋರ್ ತೋರಿಸಿದ್ದೀನಿ. ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗೋಣ. ಇನ್ನು ಸ್ಟೇರ್ ಕೇಸ್ ಆಲ್ಮೋಸ್ಟ್ 3 ಫೀಟ್ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ SS ರೈಲಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಮೇಂಟೆನೆನ್ಸ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ SS ರೈಲಿಂಗ್ಸ್ ಇದ್ದಾಗ. ಇನ್ನು ಫಸ್ಟ್ ಫ್ಲೋರಲ್ಲಿ ಫುಲ್ ಸೇಫ್ಟಿ ಗ್ರಿಲ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಓನರ್ ಹೌಸ್ ಅಂತ ಹೇಳ್ಬಿಟ್ಟು. ಇನ್ನೂ ಒಂದು ಸ್ವಲ್ಪ ಕೆಲಸ ನಡೀತಾ ಇತ್ತು, ಅದಕ್ಕೆ ಮುಂಚೆನೇ ಈ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಬಂದು ವಿಸಿಟ್ ಮಾಡಿ ನೋಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಏನು ಪೆಂಡಿಂಗ್ ವರ್ಕ್ ಇರುತ್ತೋ ಎಲ್ಲ ಕಂಪ್ಲೀಟ್ ಮಾಡಿಕೊಡ್ತಾರೆ. ನೋಡಿ, ಈಗ ಲಿವಿಂಗ್ ಏರಿಯಾ ತೋರಿಸಿದ್ದೀನಿ. ಸ್ಪೇಷಿಯಸ್ ಆದ ಲಿವಿಂಗ್ ಏರಿಯಾ ಪ್ರೊವೈಡ್ ಮಾಡಿದ್ದಾರೆ. 4 ಪಾನ್ ಕಿಟಕಿ, ನಾರ್ತ್ ಸೈಡ್ಗೆ 4 ಪಾನ್ ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಅಷ್ಟು ದೊಡ್ಡದಾಗಿ ಕಿಟಕಿ ಕೊಟ್ಟಾಗ ನಿಮಗೆ ಗಾಳಿ ಬೆಳಕು ಇನ್ನೂ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೋಫಾ ಸೆಟ್ ಹಾಕ್ಕೊಳ್ಳೋಕ್ಕೆ ಆಗಲಿ, ಓಡಾಡೋಕ್ಕೆ ಆಗಲಿ, ಹಾಲು ತುಂಬಾ ಸ್ಪೇಷಿಯಸ್ ಆಗಿದೆ. ಇನ್ನು ನೋಡಿ, ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ಅಡುಗೆ ಮನೆ ಪಕ್ಕದಲ್ಲೇ ಒಂದು ಕಾಮನ್ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ
ಅದರಲ್ಲಿ ಅವೈಲೇಬಲ್ ಇದೆ. ಇಲ್ಲೇ ಪಕ್ಕದಲ್ಲೇ ಒಂದು ದೇವ ಮೂಲೆಗೆ ಒಂದು ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಆರಾಮ್ಸೆ ಆ ಒಂದು ಬೆಡ್ರೂಮ್ನಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಬೋದು. ಇಲ್ಲ ನೀವು ದಿವಾನ ಏನಾದರೂ ಮಕ್ಕಳಿಗೆ ಅಂತ ಆ ರೂಮ್ನ ಪ್ರೊವೈಡ್ ಕೊಟ್ಟರೆ ದಿವಾನ ಇಲ್ಲ ಇನ್ನೂ ಒಂದು ಚಿಕ್ಕ ಸೈಜು ಕಾಟ್ ಬರ್ತವೆ, ಅವನ್ನು ಕೂಡ ನೀವು ಹಾಕೊಬೋದು ಆ ಒಂದು ಬೆಡ್ರೂಮ್ನಲ್ಲಿ. ನೆಕ್ಸ್ಟ್ ಬನ್ನಿ, ಮಾಸ್ಟರ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಒಂದು ಕಾಮನ್ನು, ಒಂದು ಅಟ್ಯಾಚ್. ಇನ್ನು ಇನ್ನೊಂದು ಬೆಡ್ರೂಮು, ಥರ್ಡ್ ಬೆಡ್ರೂಮ್ ಇದು. ಇದಕ್ಕೆ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಯಾರೆಲ್ಲ ಫಸ್ಟ್ ಟೈಮು ನನ್ನ ಚಾನಲಲ್ಲಿ ಬಂದು ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ನನ್ನ ರಿಕ್ವೆಸ್ಟ್ ಅಂದರೆ, ನೀವು ಈ ಬಜೆಟ್ ಅಲ್ಲದೆ ಬೇರೆ ಯಾವುದೇ ರೀತಿ ಬಜೆಟಲ್ಲಿ ಮನೆ ನೋಡ್ತಾ ಇದ್ದರೆ, ಅಂದರೆ ಈಗ ಸ್ಟಾರ್ಟಿಂಗ್ ಮಿನಿಮಮ್ ರೇಟೇ ಬಂದ್ಬಿಟ್ಟು 92 ಲಕ್ಷದಿಂದ ಮನೆಗಳು ಅವೈಲೇಬಲ್ ಇರ್ತವೆ. ಸೊ ಆ ಒಂದು ಬಜೆಟಿಂದ ಅಪ್ ಟು 3 CR ಬಜೆಟ್ವರೆಗೂ ಮನೆಗಳನ್ನ ಯಾರಾದರೂ ನೋಡ್ತಾ ಇದ್ದರೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು. ಇಲ್ಲ ನನ್ನ ಚಾನಲ್ಗೆ ಗೋತ್ರು ನನ್ನ ಚಾನಲ್ ಮಾಡಿದ್ರೆ ಅಲ್ಲಿ ಎಲ್ಲ ಥರ ಬಜೆಟ್ ಮನೆಗಳು ಅವೈಲೇಬಲ್ ಇರ್ತವೆ. ಕೆಲವೊಂದು ಅಪ್ಲೋಡ್ ಮಾಡಿರಲ್ಲ, ಕೆಲವೊಂದು ವಿಡಿಯೋಗಳು ಇರ್ತವೆ. ಆದರೂ ನೀವೊಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಂಡ್ರೆ ನಿಮಗೆ ನಿಮ್ಮ ಚಾಯ್ಸ್ ಮನೆಗಳು ಸಿಗ್ಬೋದು. ಏರಿಯಾ ವೈಸ್ ಕೂಡ, ಅಂದರೆ ಈ ಕಡೆ ಗಂಗೊಂಡನಹಳ್ಳಿ, ಡಿ ಗ್ರೂಪು, ಅಂದ್ರಳ್ಳಿ, ದೊಡ್ಡ ಬಿದ್ರಕಲ್ಲು, ಚಿಕ್ಕ ಬಿದ್ರಕಲ್ಲು, ಬಗಲಗುಂಟೆ, ತೋಟದ ಗುದ್ದಳ್ಳಿ, ಈ ಒಂದು ಏರಿಯಾಗಳಲ್ಲಿ ನಾವು ಪ್ರಾಪರ್ಟಿಗಳನ್ನ ತೋರಿಸ್ಕೊಡ್ತೀವಿ. ಈಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ. ಸೆಕೆಂಡ್ ಫ್ಲೋರಲ್ಲೂ ಕೂಡ ಆ್ಯಸ್ ಯೂಶುವಲ್ ಓನರ್ ಹೌಸ್ ಇದ್ದಂಗೆ ಸೇಮ್ ಪ್ರೊವೈಡ್ ಮಾಡಿದ್ದಾರೆ, ಏನು ಚೇಂಜಸ್ ಇಲ್ಲ. ಇನ್ನು ಯಾವುದೇ ರೀತಿಯ ಮಾಹಿತಿ ಬೇಕು ಅಂದರೆ ನನಗೆ ವಿಡಿಯೋ ಕೆಳಗಡೆ ನಂಬರ್ನ ಡಿಸ್ಪ್ಲೇ ಮಾಡಿದ್ದೀನಿ, ಅದಕ್ಕೆ ಕಾಲ್ ಮಾಡಿ ತಿಳ್ಕೊಬೋದು. ಲೋನ್ ಕೂಡ ಈ ಒಂದು ಪ್ರಾಪರ್ಟಿ ಮೇಲೆ ಪ್ರೊವೈಡ್ ಮಾಡಿಕೊಡ್ತೀವಿ, ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಒಂದು ಪ್ರಾಪರ್ಟಿ ಅಲ್ಲದೆ ಬೇರೆ ಯಾವುದೇ ಪ್ರಾಪರ್ಟಿ ಮೇಲೆ ಲೋನ್ ಬೇಕು ಕೂಡ ನಾವು ಮಾಡಿಸ್ಕೊಡ್ತೀವಿ. ಇದೇ ಥರ ಪ್ರಾಪರ್ಟಿ ರಿಲೇಟೆಡ್ ಎಲ್ಲ ವಿಡಿಯೋ ಬೇಕು ಅಂದರೆ ನಮ್ಮ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ ನೋಡ್ಬೋದು. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.